ಹಲೋ, ನಮಸ್ಕಾರ ರೀ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ನಾನಿವತ್ತು ಹರಿಕಥಾಮೃತ ಸಾರ ಬತ್ತಿ ಅಂತ ಇದ್ರ ಬಗ್ಗೆ ಹೇಳಲಿಕ್ಕತ್ತೀನಿ. ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಎಂಬ ಗ್ರಂಥವನ್ನು ದೊಡ್ಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ಹರಿಕಥಾಮೃತ ಸಾರ ಗ್ರಂಥವನ್ನು ಎಷ್ಟೊಂದು ಜನ ದಿನಾ ಪಾರಾಯಣ ಮಾಡೋರು ಇರ್ತಾರೆ. ಪಾರಾಯಣ ಮಾಡಿ ಮಂಗಳ ಮಾಡಿ ಮುಗಿಸ್ತಿರ್ತಾರೆ. ಈ ಹರಿಕಥಾಮೃತ ಸಾರದೊಳಗೆ 32 ಸಂಧಿ ಅವ. ಯಾವಾಗಲೂ ಪಾರಾಯಣ ಮಾಡಿದ್ದು ಒಂದು ರೀತಿ ಫಲ ಬಂದಿರ್ತದೆ. ಮತ್ತು ಇಷ್ಟು ಮೇರು ಗ್ರಂಥವನ್ನು ಈ ನಮ್ಮ ಅಧಿಕ ಮಾಸನಾಗ 32 ಸಂಧಿಗಳನ್ನು ಹೇಳಿ ಮತ್ತು ಅದಕ್ಕೆ ಮಂಗಳ ಮಾಡಿದ್ರೆ ಅಧಿಕವಾಗಿ ಫಲ ಸಿಗ್ತದೆ. ಅದಕ್ಕೆ ಇದ್ರ ಬಗ್ಗೆ ನಾನು ಹೇಳಲಿಕ್ಕತ್ತೀನಿ. ಮೇ 17ನೇ ತಾರೀಕಿನಿಂದ ಇದನ್ನು ಪ್ರಾರಂಭ ಮಾಡಬೇಕು. ಸಂಕಲ್ಪ ಹೇಳಿಕೊಂಡು ರಾಮ, ಕೃಷ್ಣ, ವಿಠ್ಠಲ, ವೆಂಕಟರಮಣ ಯಾವ್ದು ಫೋಟೋ ಇದ್ದರೂ ಆ ಫೋಟೋಕ್ಕೆ ಪೂಜೆ ಮಾಡಬೇಕು. ಮೊದಲು ಪೂಜೆ ಮಾಡಿ ನೈವೇದ್ಯ ತೋರಿಸಿ ಒಂದು ತುಪ್ಪದ ದೀಪ ಅಂದರೆ ಒಂದು ಜೋಡಿ ತುಪ್ಪದ ದೀಪ ಬೆಳಗಿ ನಂತರ ಮೊದಲನೇ ಸಂಧಿಯಿಂದ ಪಾರಾಯಣ ಪ್ರಾರಂಭ ಮಾಡಬೇಕು. ಇದೇ ರೀತಿ ದಿನಾ ಒಂದು ಸಂಧಿ ಓದಿ ಆ ಸಂಧಿ ಒಳಗೆ ಎಷ್ಟು ನುಡಿಗಳು ಬರ್ತಾವ ಅಷ್ಟು ಜೋಡಿ ಬತ್ತಿಯನ್ನು ಆರತಿ ಮಾಡಬೇಕು. ಇದನ್ನು ಅಧಿಕ ಮಾಸನಾಗ ಪ್ರಾರಂಭ ಮಾಡಿ ಅಧಿಕ ಮಾಸ ಮುಗಿಯೋದ್ರೊಳಗೆ ಅಮಾವಾಸ್ಯೆ ಮೊದಲನೇ ದಿವಸ ಇದನ್ನು ಮುಗಿಸ್ಬೇಕು. ಮೇ 17ನೇ ತಾರೀಕು ಇದನ್ನು ಪ್ರಾರಂಭ ಮಾಡಿದ್ರೆ ಜೂನ್ 14 ತನಕ ಅವತ್ತಿನ ದಿವಸ ಆದರೂ ಇದನ್ನು ಮುಗಿಸ್ಬೇಕು. ದಾನ ಕೊಡೋದು ಸಹಿತ ಆ 14 ಒಳಗೆ ದಾನ ಕೊಟ್ಟು ಮುಗಿಸ್ಬೇಕು. ಆದರೆ ನಮಗಿದನ್ನು 30 ದಿವಸನಾಗ ಮುಗಿಸುವಂಥ ಪ್ರಸಂಗ ಬಂದರೆ 32 ಸಂಧಿ ಅವ. ಯಾವಾಗ ಯಾವ ಸಂಧಿ ಒಳಗೆ ಹತ್ತತ್ರ ಒಂದೊಂದು ಓದ್ಲಿಕ್ಕೆ ಹತ್ತಿರ್ತೀವಿ ಅವಾಗ ಅದ್ರ ಮಗ್ಲಿಗೆ ಯಾವಾಗ 2 ಓದಲಿಕ್ಕೆ ಸಾಧ್ಯ ಇರ್ತದೆ ಅವಾಗ 2 ಅವನ್ನ ಓದಿ ಕೊನೆಗೆ ಜೂನ್ 14ನೇ ತಾರೀಕು ನಮಗೆ ಪೂರ್ತಿ ಮುಗಿಯೋ ಹಂಗೆ ಇಟ್ಕೊಂಡು ಅವತ್ತಿನ ದಿವಸ ಮಂಗಳ ಮಾಡಬೇಕು. ಅವತ್ತಿನ ದಿವಸ ಕೊನೆಗೆ ಎಷ್ಟು ಸಂಧಿ ಅದ ಅದನ್ನು ಅದೇ ರೀತಿ ಅಷ್ಟು ಜೋಡಿ ಬತ್ತಿ ಹಚ್ಚಬೇಕು. ಪ್ರತಿಯೊಂದು ಸಂಧಿ ದಿವಸ ಒಂದು ಸಂಧಿ ಓದಿ ಮಧ್ಯದಾಗ 1-2 ಹೆಚ್ಚಿಗೆ ಓದುವಂಥ ಪ್ರಸಂಗ ಬಂದ್ರೂ ಆ 2 ಸಂಧಿದೂ ಆ ಬತ್ತಿಗಳನ್ನು ತೊಯಿಸಿ ಇಟ್ಕೋಬೇಕಾಗ್ತದೆ. ಅಷ್ಟು ಜೋಡಿನೇ ಅವನ್ನ ಬೇರೆ ಬೇರೆ ತಟ್ಟಿ ಒಳಗಿಟ್ಟು ಅಥವಾ ಒಂದೇ ದೊಡ್ಡ ತಟ್ಟಿ ಒಳಗೆ ಅವು ಒಂದು ದಿವಸ 2 ಓದಿದ್ರೆ ಒಂದೇ ತಟ್ಟಿ ಒಳಗೆ 2 ಸಂಧಿದು ಎಷ್ಟಾಗ್ತದೆ ಅಷ್ಟು ಜೋಡಿ ಬತ್ತಿ ಒಂದರಾಗ ಜೋಡಿಸಿ ಅವತ್ತು ಅದನ್ನು ಆರತಿ ಮಾಡಬೇಕು. ಈ ಮಂಗಳ ಜೂನ್ 14ನೇ ತಾರೀಕು ಮುಗಿಸ್ಬೇಕು. ಏನಾದರೂ ಅನಾನುಕೂಲ ಬಂದರೆ 1-2 ದಿವಸ ಮೊದಲೇ ಮಾಡಿ ಮುಗಿಸ್ಬೋದು. ಮಂಗಳದ ದಿವಸ ಸಾಧ್ಯ ಆದ್ರೆ ಬ್ರಾಹ್ಮಣ ಮುತ್ತೈದೆಯನ್ನು ಊಟಕ್ಕೆ ಕರೆದು ಅವತ್ತು ಸಿಹಿ ಅಡುಗೆ ಮಾಡಿ ನಿಮ್ಗೆ ಏನು ಸಾಧ್ಯ ಆಗ್ತದೋ ಅದನ್ನು ಮಾಡಿ ಅದು ಪೂರ್ತಿ ಕೊನೆ 32ನೇ ಸಂಧಿ ಓದಿ ಅಷ್ಟು ಜೋಡಿ ಬತ್ತಿ ಹಚ್ಚಿ ನೀವು ಹಬ್ಬದ ಅಡುಗೆ ಮಾಡಿರ್ತೀರಲ್ಲ ಅವತ್ತು ನೈವೇದ್ಯ ಮಾಡೋ ಮುಂದೆ ಮೊದಲು ಹಬ್ಬದ ಅಡುಗೆನೇ ನೈವೇದ್ಯ ತೋರಿಸಿ ಆರತಿ ಮಾಡಬೇಕು. 32 ಸಂಧಿ ಓದಿ ಎಲ್ಲ ಮುಗೀತು ಅಂತ ಅನ್ನಬಾರ್ದು. ಅವತ್ತಿನ ದಿವಸ ಮತ್ತೆ ರಿಪೀಟಾಗಿ ಮೊದಲನೇ ಸಂಧಿ ಓದಬೇಕು. ಮೊದಲೇ ಸಂಧಿದೇನು ನೀವು ಬತ್ತಿ ಹಚ್ಚಬೇಕಾಗಿಲ್ಲ, ಅದ್ರ ಕೊನೆಯ ಸಂಧಿ ಏನು ಓದಿರ್ತೀರಲ್ಲ ಅದ್ರ ಬತ್ತಿ ಹಚ್ಚಿ ಮುಗಿಸ್ಬೇಕು. ಯಾವುದೇ ಒಂದು ನಾವು ಸಪ್ತಾಹ ಅಂತ ಮಾಡಲಿ, ಇದು ಒಂದು ಪೂರ್ತಿ ಈ ಬುಕ್ಕು ಹರಿಕಥಾಮೃತ ಸಾರದ ಎಲ್ಲ ಸಂಧಿಗಳು ಓದಿದ್ದಂತಾಗಲಿ ಮುಗಿಸಿ ತಕ್ಷಣ ಅದನ್ನು ಬಿಡಬಾರ್ದು. ಮತ್ತೆ ಶುರು ಮಾಡುವಂಥದ್ದು ಯಾವುದೇ ಆಗಲಿ ಪದ್ಧತಿ ಇರ್ತದೆ. ಅದಕ್ಕೆ ಮತ್ತೆ ಮೊದಲೇ ಸಂಧಿ ಓದಿ ಅದನ್ನು ಇಡಬೇಕು. ಆ ಬುಕ್ಕಿಗೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಹೂವು ಎಲ್ಲ ಏರಿಸಿ ಆಮೇಲೆ ನೈವೇದ್ಯ ತೋರಿಸಿ ಆರತಿ ಮಾಡಿರಿ. ಬ್ರಾಹ್ಮಣ ಮುತ್ತೈದರಿಗೆ ಊಟಕ್ಕೆ ಹಾಕಿ ನಿಮ್ಮ ಕಡೆಯಿಂದ ಏನು ಸಾಧ್ಯ ಅದನ್ನು ನೀವು ಅವ್ರಿಗೆ ದಾನ ಕೊಡಲಿಕ್ಕೆ ಬರ್ತದೆ. ಆದ್ರೆ ಸೀರೆ ಕುಬುಸ ಮತ್ತು ಗಂಡಸರಿಗೆ ಒಂದು ಜೋಡು ಧೋತ್ರ ಜೋಡು ಕೊಟ್ರೆ ಇನ್ನೂ ಭಾಳ ಒಳ್ಳೆಯದು. ಹೀಗೆ ಮಾಡಿರಿ ಅಂತ ಹೇಳೋದು ಭಾಳ ಕಷ್ಟ. ಆದ್ರೆ ಅದ್ರ ಜೋಡಿ ಒಂದು ಜೋಡು ದೀಪದಾನ ಮಾತ್ರ ಕೊಡಲೇಬೇಕು. ಯಾವಾಗಲೂ ಪಾರಾಯಣ ಮಾಡಿ ಮುಗಿಸ್ತಿರ್ತಾರೆ ಅಂಥದ್ದು ಈ ಅಧಿಕ ಮಾಸನಾಗ ಈ ರೀತಿ ಮಾಡಿದ್ರೆ ಇದಕ್ಕೆ ಭಗವಂತ ಭಾಳ ಪ್ರೀತಿ ಆಗ್ತಾನೆ. ಇಷ್ಟೊಂದು ಹೇಳ್ತಾರೆ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅಂತ ಅಲ್ಲ. ಯಾರಿಗೆ ಇದನ್ನು ಮಾಡಬೇಕು ಅಂದಾಗ ಬೇರೆದು ಯಾವುದನ್ನು ಜಾಸ್ತಿ ಇಟ್ಕೋಬಾರ್ದು. ಇದು ಒಂದು ದೊಡ್ಡ ಒಂದು ವ್ರತ ನಿಯಮ ಇದ್ದಂಗೆ ಆಗ್ತದೆ. ಒಂದು ತಿಂಗಳನ್ಯಾಗ ಮುಗಿಸ್ಬೇಕು ಮತ್ತು ಇಷ್ಟಿಷ್ಟೊಂದು ಬತ್ತಿ ಹಚ್ಚಬೇಕು. ನಾನು ಲಘು ಹೇಳಲಿಕ್ಕತ್ತೀನಿ, ಯಾರಿಗೆ ಸಾಧ್ಯದ ಅದೆಲ್ಲ ನುಡಿಗಳನ್ನ ಸಾಧಾರಣ ಎಷ್ಟು ಅವ ಅಷ್ಟು ಬತ್ತಿಗಳನ್ನ ಮೊದಲೇ ಮಾಡಿಟ್ಕೋಬೇಕಾಗ್ತದೆ. ಆಮೇಲೆ
ಜೂನ್ 15ನೇ ತಾರೀಕು ಅಮಾವಾಸ್ಯೆ ಬರ್ತದೆ. ಅವತ್ತೂ ನೀವು ಒಂದು ಸಂಧಿ ಓದ್ರಿ. ಅದ್ರ ಮರುದಿವ್ಸನೂ ಒಂದು ಸಂಧಿ ಓದಿ. ಅಂದರೆ ಅಮಾವಾಸ್ಯೆ ದಿವಸ ಬಿಡಬಾರ್ದು. ಆಮೇಲೆ ಮಾರನೇ ದಿವ್ಸಕ್ಕೆ ಏನು ಮಾಡಿರಿ, ಯಾವುದರ ಒಂದು ಸಂಧಿ ಓದಿ. ಅವತ್ತು ಇಷ್ಟೊಂದು ಬತ್ತಿ ಹಚ್ಚಬೇಕಾಗಿಲ್ಲ. ಒಂದು ದೇವರಿಗೆ ಏನೇ ಇದ್ದದ್ದು ಒಂದಿಷ್ಟು ನೈವೇದ್ಯ ತೋರಿಸಿ 2 ನೀಲಾಂಜನದಲ್ಲಿ 2 ಜೊತೆ ಬತ್ತಿ ಹಾಕ್ಕೊಂಡು ಆರತಿ ಮಾಡಿ ಇಳಿಸಿದರೆ ಸಾಕು. ಇದು ಪೂರ್ತಿ ಈ ನಿಯಮ ಪಾಲಿಸಿದಂಗೆ ಆಗ್ತದೆ. ಯಾರಿಗೆ ಸಾಧ್ಯವೋ ಅವರೆಲ್ಲರೂ ಇದನ್ನು ಮಾಡ್ಬೋದು. ಹರಿಕಥಾಮೃತ ಸಾರ ಬುಕ್ಕು ವೇದಾಂತ ಬುಕ್ ಸ್ಟೋರ್ನಾಗ ಸಿಗ್ತಾವೆ ಮತ್ತು ಎಲ್ಲ ರಾಯರ ಮಠದಾಗೂ ಸಿಗ್ತಾವೆ. ಯಾರಿಗೆ ಎಲ್ಲ ಅನುಕೂಲ ಆಗ್ತದೆ ಅವ್ರು ಇದನ್ನು ತಂದಿಟ್ಕೊಳಿಕ್ಕೆ ಬರ್ತದೆ. ಮೊದಲು ಬೇಕಾದ್ರೆ ಇದನ್ನು ಹೇಳಿ ಅಭ್ಯಾಸ ಮಾಡ್ಕೊಳ್ಬೋದು. ಯಾಕಂದ್ರೆ ಅಧಿಕ ಮಾಸ ಪುರುಷೋತ್ತಮ ಮಾಸ, ಅವಂದೇ ಪೂರ್ತಿ ಎಷ್ಟು ಚೆಂದಾಗಿ ವರ್ಣನ ಮಾಡ್ಯಾರ. ಅದರೊಳಗೆ ಅದನ್ನು ಓದಿನೇ ನಾವು ಆನಂದ ಪಡಬೇಕು. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು. ಭುವನ ಪಾವನ ನೆನಿಪ ಲಕ್ಷ್ಮೀ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು, ಭೂಸುರರು ದಿನ ದಿನದಿ, ಭೂಸುರರು ದಿನ ದಿನದಿ. ಪ್ರಪಂಚಕ್ಕೆಲ್ಲ ಪಾವನ ನೆನೆಸುವ ಲಕ್ಷ್ಮೀಪತಿ ಶ್ರೀಹರಿಯ ಮಂಗಳ ಕಥಾಶ್ರವಣ ಮನಸ್ಸಿಗೆ ಆನಂದವನ್ನು ಕೊಡುವುದು, ಸಂಸಾರ ಜನಿತವಾದ ದುಃಖಗಳನ್ನು ಪರಿಹರಿಸುವುದು, ಇಹಪರಗಳಲ್ಲಿ ಬಲು ತೆರನಾದ ಭೋಗಗಳನ್ನು ನೀಡಿ ನಮ್ಮನ್ನು ಕಾಪಾಡುವುದು. ಭೂಸುರರು ಇದನ್ನು ಅನುದಿನ ಕೇಳುವುದಾಗಲಿ. ನೋಡ್ರಿ ಎಷ್ಟು ಚಂದದ, ಎಷ್ಟು ಅವನ ಕೃಪೆ ನಮ್ಮ ಮೇಲದ. ಅದಕ್ಕೆ ಯಾರಿಗೆ ಸಾಧ್ಯ ಆಗ್ತದೋ, ಯಾವಾಗಲೂ ಪಾರಾಯಣ ಮಾಡೋರು ಇರ್ತಾರೆ, ಅವರು ಆತು ಹೊಸದಾಗಿ ಮಾಡ್ಬೇಕನ್ನೋರು ಈ ಬುಕ್ ತಂದು ಒಂದು ಸ್ವಲ್ಪ ದಿವಸ ಇದನ್ನು ಒಂದು ಸಾರಿ ಓದ್ಕೊಂಡ್ರೆ ಅವರಿಗೆ ಸಹಿತ ಇದನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದು ಶ್ರೀ ಜಗನ್ನಾಥದಾಸರ ಮೇರುಕೃತಿ. ಇದನ್ನು ನಾವು ಓದಿ ಅದನ್ನು ಆನಂದ ಪಡಬೇಕು, ಅದರೊಳಗಿಂದ ತಿಳ್ಕೋಬೇಕು. ಇದನ್ನು 1 ಸಲ 2 ಸಲ ಓದಿದ್ರೆ ತಿಳಿಯುವಂಥದ್ದಲ್ಲ. ಓದಿ 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 ಅದೇ ಅದನ್ನು ತಿಳ್ಕೊಳಿಕ್ಕೆ ಆಗ್ತದೆ. ಮತ್ತು ಇದ್ರ ಬಗ್ಗೆ ಇದರ ಅರ್ಥಗಳ ಸಹಿತ ಎಷ್ಟೊಂದು ಪ್ರವಚನಕಾರರು ಹೇಳ್ತಿರ್ತಾರೆ. ಸಾಧ್ಯ ಆದ್ರೆ ಅದನ್ನು ಕೇಳ್ರಿ. ಜೀವನದಾಗ ಒಂದು ಸರಿ ಆದರೂ ಈ ಗ್ರಂಥದ ಒಂದು ಪಾರಾಯಣ ಮಾಡಬೇಕು. ಮತ್ತು ಇದ್ರ ಬಗ್ಗೆ ಈ ನಾನು ಬತ್ತಿ ಹಚ್ಚೋದು ಹೇಳಿನಲ್ಲ, ಈ ರೀತಿ ಹಚ್ಚಿದ್ರೆ ಭಾಳ ಒಳ್ಳೆಯದು. ಯಾರಿಗೆ ಇದನ್ನು ಸಾಧಿಸುವಂಥ ಒಂದು ಯೋಗ ಇರ್ತದೆ ಅವ್ರು ಮಾಡಲಿ, ಮತ್ತು ಮನಸ್ಸು ಮಾಡಿ ಮಾಡಲಿಕ್ಕೂ ಪ್ರಯತ್ನ ಮಾಡಲಿ. ಈ ಹರಿಕಥಾಮೃತ ಸಾರ ಇದನ್ನು ಪಾರಾಯಣ ಮಾಡಿ ಬತ್ತಿ ಹಚ್ಚಬೇಕಾದ್ರೆ ಕನಿಷ್ಠ 4,000 ಮೇಲೆ ಬತ್ತಿ ಹತ್ತುತ್ತದೆ. ಇದನ್ನು ಮೊದಲಿಂದ ಮಾಡಿ ಇಟ್ಕೊಡ್ರಿ. ಈಗ ನೋಡ್ರಿ, ನಾವು ಅಧಿಕ ಮಾಸನಾಗ 33 ಜೋಡು ದಿನ ಹಚ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಅದಕ್ಕೂ 3,500 ತನಕ ಬತ್ತಿ ತಗಲ್ತದೆ. ಅದಕ್ಕೆ ಅದನ್ನು ಮಾಡಿದೆ, ಇದನ್ನು ಮಾಡಿದ್ರೆ ಇದಕ್ಕೆ 4,500 ತನಕ ಬೇಕಾಗ್ತದೆ. 2,000 ಜೋಡಿ ಅಂತಂದ್ರೆ 4,000 ತನಕ ಅಂತೂ ಬತ್ತಿ ಬೇಕಾಗ್ತದೆ. ಸ್ವಲ್ಪ ಹೆಚ್ಚಿಗೆ ಮಾಡಿಟ್ಕೊಂಡ್ರೆ ಚಲೋ. ಇಂಥ ಒಂದು ದೊಡ್ಡ ಗ್ರಂಥವನ್ನು ಪಾರಾಯಣ ಮಾಡುವಂಥ ಸುಯೋಗ, ಮತ್ತು ಅದಲ್ಲದೆ ದಿನ ಅಷ್ಟು ನುಡಿಗಳ ಜೋಡಿ ಬತ್ತಿ ಹಚ್ಚೋದು ಒಂದು ಸುಯೋಗ. ಇದು ಒಂದು ದೊಡ್ಡ ಸಾಧನೆ. ಈ ಸಾಧನೆ ಮಾಡಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಕೃಪೆ ಮಾಡಲಿ. ಅವನ ಕೃಪೆಯಿಂದ ಮಾತ್ರ ಸಾಧ್ಯ. ಮತ್ತು ಇದನ್ನು ಪ್ರಾರಂಭ ಮಾಡುವಾಗೂ ಭಗವಂತಗೆ ಬೇಡ್ಕೋಬೇಕು. ಮೊದಲನೇ ದಿವಸ ಸಂಕಲ್ಪ ಮಾಡಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಇದನ್ನು ನಾವು ಓದಿ ದೀಪ ಹಚ್ಚಬೇಕು ಅಂತ ಮಾಡೀನಿ, ಭಗವಂತ ನೀನೇ ನಡೆಸ್ಕೊಡು ಅಂತ ಅವನ ಮೇಲೆ ಭಾರ ಹಾಕಬೇಕು. ಆವಾಗ ದೇವ್ರ ಕೈಗೂಡಿಸ್ತಾನೆ. ಇದನ್ನು ನಾ ಮಾಡ್ತೀನಿ, ನಾವು ಮಾಡ್ತೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಡೆಸ್ಕೊಡೋದು ಅವನೇ. ನಾವು ದಿನ ಒಂದೊಂದು ಸಂಧಿ ಹೇಳಿ ಆ ಸಂಧಿಗಳು ಮುಗಿದ ಮೇಲೆ ಈಗ ಈ ಒಂದು ನುಡಿ ಹೇಳ್ತೀನಿ. ಈ ನುಡಿ ಪ್ರತಿಯೊಂದು ಸಂಧಿ ಆದಾಗೂ ಈ ನುಡಿನ ಹೇಳಬೇಕು. ಇದನ್ನು ನಾನು ಟೈಪ್ ಮಾಡಿ ಹಾಕ್ತೀನಿ. ಜಯ ಜಯತು ಜಗದ್ವೀಲಕ್ಷ್ಮೀ
क्षण जय जयतु जगदेक कारण जय जयतु जानकी रमण निर्गत जरामरण जय जयतु जाह्नवी जनक जय जयतु जय दैत्यकुलान्तक भवामय हर जगन्नाथ विठ्ठल पाहि मां सतत ಪಾಹಿ ಮಾಂ ಸತತ. ಸಂಧಿಯ ಕೊನೆಗೆ ಇದು ಒಂದು ನುಡಿಯನ್ನು ಹೇಳಿ ನಾವು ಬುಕ್ಕನ್ನು ಮುಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಏರಿಸಿ ಹೂವೇರಿಸಿ ಆಮೇಲೆ ನೈವೇದ್ಯ ತೋರಿಸಿ ಆರತಿ ಮಾಡಬೇಕು. ಇಷ್ಟು ಈ ಬತ್ತಿಯ ಹಚ್ಚುವ ಕಾರ್ಯಕ್ರಮ, ಈ ಪಾರಾಯಣ ಮಾಡುವ ಕಾರ್ಯಕ್ರಮ ಇರುತ್ತದೆ. ಮಂಗಳದ ದಿವಸ ಕೊನೆಯ ಸಂಧಿ ಹೇಳಿ ಇನ್ನೂ ಒಂದು ಫಲಶ್ರುತಿ ಅಂತ ಒಂದು ನುಡಿಯದ, ಇದನ್ನು ಹೇಳ್ತೀನಿ, ಇದನ್ನು ಅವತ್ತಿನ ದಿವಸ ಹೇಳ್ಕೊಡ್ರಿ. ದುಷ್ಟರೆನ್ನದೆ ದುರ್ವಿಷಯದಿಂ ಪುಷ್ಟರೆನ್ನದೆ ಪೂತಕರ್ಮ ಭ್ರಷ್ಟರೆನ್ನದೆ ಶ್ರೀದ ವಿಠ್ಠಲ ವೇಣುಗೋಪಾಲ ಕೃಷ್ಣ ಕೈ ಪಿಡಿಯುವನು ಸತ್ಯಾವಿಶಿಷ್ಟ ದಾಸತ್ವವನ್ನು ಪಾಲಿಸಿ ನಿಷ್ಠೆಯಿಂದಲಿ ಹರಿಕಥಾಮೃತ ಸಾರ ಪಠಿಸುವರ ಹರಿಕಥಾಮೃತ ಸಾರ ಪಠಿಸುವರ. ಮಂಗಳದ ದಿವಸ ಈ ನುಡಿಯನ್ನು ಹೇಳಲೇಬೇಕು. ಈ ಪೂರ್ತಿ ಪಾರಾಯಣ ಮಾಡಿದ ಮೇಲೆ ಈ ಒಂದು ನುಡಿ ಹೇಳಿದ್ರೆ ಇದು ಫಲಶ್ರುತಿ, ಇದರಿಂದ ಫಲ ಸಿಗ್ತದೆ. ಈ ಬತ್ತಿ ಮಾಡುವಾಗ ಸಹಿತ ಯಾರಿಗೆ ದೇವ್ರ ನಾಮ ಬರ್ತಿದ್ರೆ ದೇವ್ರ ನಾಮ ಹೇಳ್ಕೋತ ಮಾಡಿರಿ. ಮತ್ತು ಪ್ರವಚನಕಾರರು ಬೇಕಾದಷ್ಟು ಭಾಗವತ ಹೇಳಾರ, ಇದೇ ಹರಿಕಥಾಮೃತ ಸಾರದ ಬಗ್ಗೆನೂ ಹೇಳಾರ. ಅದು ಯಾವುದು ಬೇಕೋ ನೀವು ಹಾಕ್ಕೊಂಡು ಕೇಳ್ಕೋತ ಈ ಬತ್ತಿ ಮಾಡಲಿಕ್ಕೆ ಭಾಳ ಲಘು ಲಘು ಸಾಕ್ತದೆ. ಅಲ್ಲದೆ ಈ ಹರಿಕಥಾಮೃತ ಸಾರ ಅದರ ಜೋಡಿನೇ ಇಟ್ಕೊಂಡು ಅದನ್ನು ಪ್ರಾಕ್ಟೀಸು ಮಾಡ್ಕೊಳಿಕ್ಕೆ ಬರ್ತದೆ. ಇದರಿಂದ ಬತ್ತಿ ಹೆಂಗೆ ಲಘು ಲಘು ಸಾಕ್ತವ ನಮಗೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಇದು ನನ್ನ ಅನುಭವ. ಅದೇ ನಾನು ಯಾವುದೋ ಯೋಚನೆದಾಗ ಬತ್ತಿ ಮಾಡ್ಕೊತ ಕೂತ್ರೆ ಬತ್ತಿನೂ ಸಾಗಿರಂಗಿಲ್ಲ. ಬೇರೆ ರೀತಿ ಯಾವುದೂ ಯೋಚನೆ ಬೇಡಪ್ಪ ಅಂದ್ಕೊಂಡು ನಾನೀಗ ಈ ರೀತಿ ಮಾಡಿದಾಗ ಎಷ್ಟೊಂದು ಬತ್ತಿ ಆಗಿಬಿಡ್ತಾವೆ ಒಂದೊಂದು ದಿವ್ಸಕ್ಕೆ. ಇದು ಕೂಡ ಒಂದು ದೊಡ್ಡ ಸಾಧನೆ ಆಗ್ತದೆ. ಇದನ್ನು ಮಾಡಲಿಕ್ಕೆ ನಾವು ಮನಸ್ಸಿನಿಂದ ಕೂಡ ಅದನ್ನು ಗಟ್ಟಿ ದೃಢ ನಿರ್ಧಾರ ಮಾಡಿ ಇಟ್ಕೋಬೇಕು. ಈಗ ಇದನ್ನು ನಾವು ಪಾರಾಯಣ ಮಾಡಿ ಎಲ್ಲ ಮಾಡ್ತೀವಿ, ಅದ್ರ ಬತ್ತಿ ಒಂದು ಇಷ್ಟೊಂದು ಮಾಡಬೇಕಲ್ಲ, ಹೆಂಗೆ ಮಾಡೋದು ಅಂತ ಯಾರಿಗಾದರೂ ಅನಿಸಿದ್ರೆ ಈಗ ಕೆಲವೊಂದು ಅನುಕೂಲ ಇದೆ. ರಾಯರ ಮಠದಾಗ ಬತ್ತಿ ಮಾಡಿ ಕೊಡ್ತಾರೆ. ಅಲ್ಲಿ ನೀವು ಹೇಳಿದರೂ ಕೂಡ ಅಲ್ಲಿಂದ ಬತ್ತಿ ಮಾಡಿ ತರಿಸ್ಕೋಬೋದು. ಪೂರ್ಣ ಫಲ ಇರದೇ ಇದ್ದರೂ ಸ್ವಲ್ಪ ಆದರೂ ಮಾಡಿದವ್ರಿಗೆ ಆ ಫಲ ಹೋಗ್ತದೆ. ಆದ್ರೆ ಯಾರಿಗೆ ಮಾಡ್ಲಿಕ್ಕೆ ಆಗಂಗಿಲ್ಲ, ಇದನ್ನು ನಾನು ಬರೀ ಬತ್ತಿ ಹಚ್ಚೋದು ಮಾಡ್ತೀನಿ, ಇದನ್ನು ಪಾರಾಯಣ ಮಾಡ್ತೀನಿ ಅಂದ್ರೆ ಇದನ್ನೂ ಮಾಡ್ಲಿಕ್ಕೆ ಬರ್ತದೆ. ಇದು ಒಂದು ಉಪಾಯ ಅದ. ಮನೆಗಳಲ್ಲಿ ಈ ಪಾರಾಯಣ ನಡೆದ್ರೆ ಎಷ್ಟು ಸಂತೋಷ. ಮನೆಯೊಳಗೆ ಅಷ್ಟೇ ಅಲ್ಲ, ಅದರ ಸುತ್ತಮುತ್ತಲೂ ಇದ್ರದ್ದು ಪಾಸಿಟಿವ್ ಎನರ್ಜಿ ಅಂತ ಇದರದ್ದು ಪರಿಣಾಮ ಇರ್ತದೆ. ಇಷ್ಟು ಇದರ ಮಹತ್ವ ಇರುವಾಗ ನಮ್ಮ ಕಡೆಯಿಂದ ಸಾಧ್ಯ ಆದರೆ ನಾವು ಮಾಡಲಿಕ್ಕೆ ಇದು ಒಂದು ನಿಯಮ ಅದ. ಯಾರಿಗೆ ದೇವ್ರ ಕೃಪೆ ಇರ್ತದೆ ಅವರು ಪ್ರಯತ್ನ ಪಡ್ರಿ. ಇಂಥವು ಎಷ್ಟೊಂದು ನಿಯಮಗಳವ. ಆದ್ರೆ ಅಧಿಕ ಮಾಸ ಬಂತು ಅಂದ್ರೆ ಯಾವುದನ್ನು ಮಾಡಲಿ ಈ ಸರಿ ನನ್ನ ಕಡೆಯಿಂದ ಯಾವುದಾಗ್ತದೆ ಅಂತ ಯಾವಾಗಲೂ ಮನಸ್ಸು ಹಂಬಲಿಸ್ತಿರ್ತದೆ. ಬ್ಯಾರೆ ಅಂದ್ರೆ ಉಳಿದ ದಿನಗಳಲ್ಲಿ ಈ ವ್ರತಗಳನ್ನು ಮಾಡೋದ್ರಿಂದ ಏನು ಫಲ ಸಿಗ್ತದೋ ಅಧಿಕ ಮಾಸನಾಗ ಈ ವ್ರತಗಳನ್ನು ಮಾಡೋದ್ರಿಂದ ಅಧಿಕವಾಗಿ ಫಲ ಸಿಗ್ತದೆ. ಅದಕ್ಕೆ ಅಧಿಕ ಮಾಸನಾಗ ಮಾಡಬೇಕು ಅಂತ ಹೇಳ್ತಾರೆ. ನಾವು ಸಾಧ್ಯ ಆದಷ್ಟು ಅಧಿಕ ಮಾಸನಾಗ ಏನಾದರೂ ವ್ರತ ನಿಯಮ ಮಾಡೋಣ. ಒಂದರಿಂದ ಒಂದು ಬರೀ ಬತ್ತಿದೆ ಹಾಕ್ಯಾರ, ಎಷ್ಟೊಂದು ಹಾಕ್ಯಾರಲ್ಪ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಯಾವ್ಯಾವ ಈ ಪದ್ಧತಿಗಳು ಮಾಡಲಿಕ್ಕೆ ಅಧಿಕ ಮಾಸನಾಗ ಮಾಡಿದರೆ ಎಷ್ಟು ಚಲೋ ಅನ್ನೋದನ್ನು ನಾನು ಹೇಳ್ತೀನಿ. ನಿಮಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ನೀವು ಆರಿಸ್ಕೊಂಡು ಮಾಡಿರಿ. ನಿಮಗೆ ಯಾವ ಸಾಧ್ಯನೋ ಅದನ್ನು ಆರಿಸ್ಕೊಂಡು ಈ ಅಧಿಕ ಮಾಡಿರಿ, ಉಳಿದಿದ್ದನ್ನು ಮುಂದಿನ ಅಧಿಕನಾಗ ಮಾಡಿರಿ. ನಿಮಗೆ ಹೆಂಗೆ ಸಾಧ್ಯ ಅದನೋ ಅದನ್ನು ನೀವು ಮಾಡಿಕೊಡ್ರಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.